ಮನೆಗೆ ಬಂದು ಇವಾಗ ಬೇಬಿ ಪೂಜೆ ಎಲ್ಲ ಆಯಿತು. ಸೊ ಬನ್ನಿ ಈ ರೀತಿ ಪೂರ್ತಿಯಾಗಿ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟು ಬಂದು ಮತ್ತೆ ಬ್ಲೌಸ್ ಇಟ್ಕೊಂಡು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಿಗ್ಗೆಯಿಂದನೇ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬೆಳಿಗ್ಗೆಯಿಂದ ಮತ್ತು ಸಂಜೆ ರೂಟಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡಾದೆ ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಆಲ್ ಆನ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಸೊ ಬೆಳಿಗ್ಗೆಯಿಂದ ಮನೆಗೆ ಬಂದು ಇವಾಗ ಅರ್ಧ ಗಂಟೆ ಆಯಿತು. ಮತ್ತು ವ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಂದು ಬಟ್ಟೆ ಎಲ್ಲ ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಿ ಸ್ನಾನ ಮುಗಿಸಿ ರೆಡಿಯಾಗಿದ್ದಾಯಿತು. ಸೊ ಬನ್ನಿ ಇವಾಗ ನಮ್ಮ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡೋಣ. ಸೊ ಮಕ್ಕಳು ಯೂನಿಫಾರ್ಮ್ ಇದ್ದು ಸಾಕ್ಸು ಮತ್ತು ಅಲ್ಲೆಲ್ಲ ಬಟ್ಟೆ ಹಾಕಿದ್ದೀನಿ ನೋಡಿ, ಯೂನಿಫಾರ್ಮ್ ಎಲ್ಲ ಅದೆಲ್ಲ ಒಣಗಲಿ ಅಂಥೇಳಿ ಅಲ್ಲಿ ಫ್ಯಾನ್ ಗಾಳಿಗೆ ಹಾಕಿದ್ದೀನಿ. ಸೊ ನಾಳಿದ್ದು ಹಾಕ್ಕೊಳ್ಳೋದು. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಮತ್ತೆ ನಮ್ಮ ಮನೆಗೆ ಹೋಗಿ ಮತ್ತೆ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಬಂದು ಪೂಜೆ ಮಾಡಿದ್ವಿ. ಕರೆಂಟ್ ಇಲ್ಲ ನಮ್ಮ ಮನೆಯಲ್ಲಿ. ಸೊ ಬಂದು ನೋಡಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ದೀನಿ. ಸೊ ಕರೆಂಟ್ ಇಲ್ಲ, ಹಾಗಾಗಿ ಬೇಗನೆ ಪೂಜೆ ಎಲ್ಲ ಆಯಿತು. ಸೊ ಬನ್ನಿ ಇವಾಗ ಮನೆಗೆ ಹೋಗಿ ಮತ್ತೆ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ಕತ್ಲೆ ಇದೆ ನೋಡ್ಬೋದು, ಏನೂ ಕಾಣಿಸ್ತಾ ಇಲ್ಲ. ಹಾಗೆ ಫೋನ್ ಟಾರ್ಚ್ ಹಾಕಿ ಪೂಜೆನ ಮಾಡ್ಕೊಂಡಿದ್ದು. ಸೊ ಈ ರೀತಿ ಪೂರ್ತಿಯಾಗಿ ಕ್ಲೀನ್ ಮಾಡಿ ಕಳಶದೆಲ್ಲ ಒಣಗಿತ್ತು, ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆನ ಮಾಡಿಕೊಂಡೆ. ಇವತ್ತು ಇನ್ನೊಂದು ವಾರ ಬಿಟ್ಟು ಪೂಜಾ ಸಾಮಾನು ಏನಿದೆ ಎಲ್ಲ ತೊಳಿಬೇಕು. ಈ ಥರ ಇದೆ. ಸೊ ಪೂಜೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ಮನೆಗೆ ಹೋಗಿ ಈ ಬ್ಲಾಗ್ಸನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇರುತ್ತೆ ಪರ ನಿನ್ನೆ ಕೂಡ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಸೊ ನಮ್ಮ ಮನೆಯಿಂದ ಬಂದು ಹಾಗೆ ಮಲಗಿದ್ದು ಇವಾಗ ಅಂಗಡಿಗೆ ಬಂದು ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಿಗ್ಗೆ ರುಟೀನ್ ನಿನ್ನೆ ಮತ್ತು ಇವತ್ತು. ಸೊ 2 ದಿವಸ ನಾನು ಅಂಗಡಿ ಮನೆ ಬ್ಲಾಗ್ನ ಮನೆದು ಒಂದು ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ. ಇವತ್ತು ಅಂಗಡಿ ವಿಡಿಯೋನೇ ಸ್ವಲ್ಪ ಜಾಸ್ತಿ ಇರುತ್ತೆ. ನಿನ್ನೆ ಮತ್ತು ಇವತ್ತು 2 ದಿವಸ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡಿದ್ದೀನಿ. ಸೊ ಬಂದ್ವಿ ಅಂಗಡಿಗೆ ಬಂದು ಸ್ವಲ್ಪ ಐಟಮ್ಸ್ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಪೂಜೆ ಕೂಡ ಮಾಡಬೇಕು. ನಿನ್ನೆ ನಮ್ಮ ಮನೆಗೆ ಹೋಗಿ ಪೂಜೆ ಮಾಡಿಬಿಟ್ಟು ಬಂದು ಮತ್ತೆ ಬ್ಲಾಗ್ಸ್ ಏನು ಕಂಟಿನ್ಯೂ ಮಾಡಿರಲಿಲ್ಲ. ಮತ್ತು ಇವಾಗ ಅಂಗಡಿಯಿಂದನೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವಾಗ ಬೇಗನೆ ಇನ್ನೂ ಕೆಲಸ ಏನೂ ಆಗಿಲ್ಲ. ಒಂದೇ ಕೆಲಸನ ಮಾಡಿ ಲಾಸ್ಟಲ್ಲಿ ಎಲ್ಲ ಕಸ ಎಲ್ಲ ಗುಡಿಸಿ ಆಮೇಲೆ ಪೂಜೆ ಮಾಡೋಣ ಅಂಥೇಳಿ ಫಸ್ಟು ಬಂದಿರೋಂಥ ಐಟಮ್ಸ್ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಸೊ ಬನ್ನಿ ಫಸ್ಟು ಐಟಮ್ಸ್ ಎಲ್ಲ ಜೋಡಿಸಿ ಮತ್ತು ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಪೂರ್ತಿ ಬ್ಲಾಗ್ಸನ್ನು ನೋಡ್ತಾಯಿರಿ.
ಈ ನಡುವೆ ಅಂತೂ ತುಂಬಾ ಚಳಿ ಇರುತ್ತೆ. ಸೊ ಏನು ಕೆಲಸ ಮಾಡೋಕ್ಕೂ ಒಂದೇ ಹತ್ರ ಸುಮ್ಮನೆ ಬೆಚ್ಚ ಕೂತ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಆದರೆ ಕೂತ್ಕೊಂಡ್ರೆ ಅಂಗಡಿ ಕೆಲಸ ಆಗೋಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಬರುವಂಥ ಐಟಮ್ಸ್ಗಳನ್ನ ನಾನು ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನ ಟೈಮ್ ಫ್ರೀಯಾಗಿರ್ತೀವಿ, ಮಧ್ಯಾಹ್ನ ಏನೂ ಕೆಲಸ ಇರೋಲ್ಲ. ಬೇರೆ ಏನಾದರೂ ಐಟಮ್ಸ್ ಬಂದರೆ ಜೋಡಿಸ್ಕೊತೀನಿ. ಬಟ್ ಅವಾಗ ಏನು ಐಟಮ್ಸ್ ಬರುತ್ತೋ ಅದನ್ನು ಜೋಡಿಸ್ಕೊತೀನಿ. ಒಟ್ಟಿಗೆ ಇಟ್ಟು ಆಮೇಲೆ ಜೋಡಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಅದರ ಜಾಗಕ್ಕೆ ಯಾವ ಐಟಮ್ನ ಜೋಡಿಸ್ಕೋಬೇಕು ಆ ಥರ ನಾನು ಅಂಗಡಿ ಐಟಮ್ಸ್ನ ನೀಟಾಗಿ ಜೋಡಿಸ್ತೀನಿ. ಸೊ ಆಮೇಲೆ ತೋರಿಸ್ತೀನಿ ಆಚೆ ಏನೇನು ಐಟಮ್ಸ್ಗಳನ್ನ ಜೋಡಿಸ್ಕೊಂಡಿದ್ದೀನಿ ಅಂಥೇಳಿ. ಇನ್ನು ಜೋಡಿಸಿದ್ದಾಯಿತು ಬರ್ಫಿ ಐಟಮ್ಸ್ ಎಲ್ಲನೂ. ಇವಾಗ ಪೂಜೆ ಮಾಡ್ಕೊಳ್ಬೇಕು. ಅದಕ್ಕೆ ಮುಂಚೆ ಫಸ್ಟು ಕಸ ಎಲ್ಲ ಗುಡಿಸಿ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಬೇಗನೆ. ಇನ್ನು ಮಸಾಲ ಐಟಮ್ ಎಲ್ಲ ಹಾಕಬೇಕು. ಸೊ ಆಮೇಲೆ ಹಂಗೆ ಹಾಕ್ಕೊಳ್ತೀನಿ. ಬೆಳಿಗ್ಗೆನೇ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಇವಾಗ ಬೆಳಿಗ್ಗೆನೇ ಬೇಗ ಪೂಜೆ ಮಾಡ್ತೀನಿ. ಹಾಗೆ ಸ್ವಲ್ಪ ಮನಿ ಪ್ಯಾಂಟ್ ಎಲ್ಲನೂ ಕ್ಲೀನ್ ಮಾಡೋದಿತ್ತು. ತುಂಬ ದಿವಸ ಆಯಿತು, ದೇವ್ರ ಹತ್ರನೇ ಇಟ್ಟಿದ್ದೀನಿ ನಾನೊಂದು ಬಾಟ್ಲಲ್ಲಿ ಹಾಕಿ. ಆ ಕಡೆ ಈ ಕಡೆ 2 ಬಾಟ್ಲಲ್ಲೂ ಇಟ್ಟಿದ್ದೀನಿ. ಇದೆಲ್ಲ ಐಟಮ್ಸ್ ಅದು ಎಲ್ಲ ಆಚೆ ಜೋಡಿಸಿದಾಗಿದೆ. ಇವಾಗ ಬರ್ಫಿ ಐಟಮ್ಸು ಜೋಡಿಸಿದೆ. ಬನ್ನಿ ನೋಡೋಣ. ನೋಡಿ ಇದೆಲ್ಲನೂ ನೀಟಾಗಿ ಈ ಥರ ಜೋಡಿಸ್ತೀನಿ ಬೆಳಿಗ್ಗೆ. ಮತ್ತು ಸಂಜೆ ಆಗ್ತಾ ಇದ್ದಂಗೆ ಸೇಲ್ ಆದಷ್ಟು ಆಗುತ್ತೆ. ಮಿಕ್ಕಿದ್ದೆಲ್ಲ ಒಳಗಡೆ ಎತ್ತಿಕ್ತೀನಿ. ಯಾವುದ್ಯಾವ್ದು ರ್ಯಾಕ್ಗಳು ಖಾಲಿ ಆಗಿದೆ ನೋಡಿಕೊಂಡು ಬಾಕ್ಸಲ್ಲಿರೋಂಥ ಐಟಮ್ಸ್ನ ಜೋಡಿಸ್ಕೋಬೇಕು. ಸೊ ಬೆಳಿಗ್ಗೆ ಆದರೆ ಈ ಕೆಲಸನ ಮುಗಿಸ್ಬಿಡ್ತೀನಿ ನಾನು. ಆಮೇಲೆ ಅಂದರೆ ಮಧ್ಯಾಹ್ನ ಹಂಗೆ ಸ್ವಲ್ಪ ಶಾಂಪೂ ಮಸಾಲ ಐಟಮ್ ಆ ಥರ ಜೋಡಿಸ್ಕೊತೀನಿ. ಸೊ ಬನ್ನಿ ಇವಾಗ ಮ್ಯಾಗಿ ಜೋಡಿಸ್ಕೊಂಡ್ಬಿಡೋಣ. ಈಗ ಅರ್ಧ ಇದ್ದರೆ ಚೆನ್ನಾಗಿ ಕಳಿಸಲ್ಲ, ಹಾಗಾಗಿ ಫುಲ್ ಮಾಡ್ತಾಯಿದ್ದೀನಿ ನಾನು. ನೋಡಿ ಫುಲ್ ಆಯಿತು. ಇಷ್ಟು ಸಾಕು. ಇನ್ನು ಬೇರೆ ರ್ಯಾಕಲ್ಲಿ ಜೋಡಿಸ್ಕೊಂಡ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಐಟಮ್ ಇದೆ, ಅದೆಲ್ಲ ಜೋಡಿಸ್ಬಿಟ್ರೆ ಇವತ್ತಿನ ಕೆಲಸ ಆಗುತ್ತೆ. ಹಾಗೆ ನಾನು ಇವಾಗ ಪೂಜೆ ಕೂಡ ಮಾಡ್ಕೋಬೇಕು. ಹೂವು ಎಲ್ಲ ತಂದು ಇಟ್ಟಿದ್ದೀನಿ. ಸ್ವಲ್ಪ ದೇವ್ರ ಪೂಜಾ ರೂಮ್ ಹತ್ರನೂ ಕೂಡ ಸ್ವಲ್ಪ ಅದ್ರ ಟೇಬಲ್ ಇದೆ, ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. 20 ರೂಪಾಯಿಗೆ ನೋಡಿ ಇಷ್ಟು ಹೂವು ಬಂದಿದೆ. ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಒಂದೊಂದು ಸಿಂಗಲ್ ಹೂವನ್ನ ಈ ಥರ ಬಿಡಿಸಿಟ್ಟಿದ್ದೀನಿ. ಇನ್ನು ದೊಡ್ಡ ಫೋಟೋಗೆ ಈ ಥರ ಒಂದು ಹಾರ ಹಾಗೆ ಇಟ್ಟಿದ್ದೀನಿ. ಸೊ ಇಷ್ಟು ಹೂವು ಕೊಡ್ತಾರೆ 20 ರೂಪಾಯಿಗೆ. ಸೊ ಹಬ್ಬ ಆ ಥರ ಏನಾರ ಇದ್ದಾಗ ರೇಟ್ ಜಾಸ್ತಿ ಇರುತ್ತೆ. ಸೊ ಮಾಮೂಲಿ ಟೈಮ್ ಡೈಲಿ ತೊಗೊಳ್ತೀವಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿ ಜಾಸ್ತಿ ಹೂವು ಕೊಡ್ತಾರೆ. ನೋಡಿ ಚೆನ್ನಾಗಿದೆ ಅಲ್ಲ, ಫ್ರೆಶ್ ಆಗಿದೆ ಶಾಮಂತಿಗೆ ಹೂವು ಮತ್ತು ರೋಸ್. ಇದೇ ಹಬ್ಬದ ಟೈಮಲ್ಲಿ 4 ಹೂವು ಸಿಗೋಲ್ಲ ಪೂಜೆ ಮಾಡೋದಕ್ಕೆ. ಸೊ ಬನ್ನಿ ಇವಾಗ ಸ್ವಲ್ಪ ಜಾಸ್ತಿ ಹೂವನ್ನು ಹಾಕಿ ಪೂಜೆ ಮಾಡ್ಕೊಂಬಿಡೋಣ. ಪೂಜೆಗೆಲ್ಲನೂ ಈ ಥರ ರೆಡಿ ಮಾಡಿದ್ದೀನಿ. ಇವಾಗ
ದೀಪ ಒಂದು ಹಚ್ಚಿದ್ರೆ ಆಯಿತು. ಸೊ ಬನ್ನಿ ಎಲ್ಲ ಕ್ಲೀನಿಂಗ್ ಆಯಿತು. ಹಾಗೆ ಮನಿ ಪ್ಯಾಂಟ್ ಎಲ್ಲನೂ ತೆಗೆದು ಕ್ಲೀನ್ ಮಾಡಿಕೊಂಡೆ. ಈ ಥರ ಒಂದು ಪ್ಲಾಸ್ಟಿಕಲ್ಲಿ ಹಾಕ್ತಾಯಿದ್ದೆ, ಬಟ್ ದೇವ್ರ ಹತ್ರ ಪ್ಲಾಸ್ಟಿಕ್ದು ಇಡಬಾರ್ದು ಅಂಥೇಳಿ ಇದನ್ನು ತೆಗೆದು ಸೊ ಒಂದೇ ಗ್ಲಾಸ್ ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ. ಸೊ ಬನ್ನಿ ಎಲ್ಲ ಕಟಿಂಗ್ ಮಾಡಿ ಯಾವ ಥರ ಹಾಕಿದ್ದೀನಿ ಅಂಥೇಳಿ ನೋಡಿ. ಈ ಥರ ಕಟಿಂಗ್ ಮಾಡಿದ್ದೀನಿ. ತುಂಬ ಉದ್ದ ಬಳ್ಳಿ ಥರ ಇತ್ತು. ಸೊ ಇದನ್ನು ಕಟಿಂಗ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹಾಕೋಣ ಅಂಥೇಳಿ ಈ ರೀತಿ ಹಾಕಿದ್ದೀನಿ. ಹಾಗೆಯೇ ನೋಡ್ಬೋದು ಇನ್ನೊಂದು ಏನಿದೆ ಈ ಥರ ಒಂದು ಯೆಲ್ಲೋ ಕಲರ್ ಆಗಿದೆ. ಇದನ್ನು ತೆಗೆದುಬಿಟ್ಟು ಸೊ ಇದನ್ನು ಮಾತ್ರ ಹಾಕ್ತೀನಿ, ಯಾಕಂದರೆ ಬೇರುಗಳೆಲ್ಲ ಇವಾಗ ಚಿಗುರ್ಕೊಂಡು ಬರ್ತಾಯಿದೆ. ಮತ್ತು ಇದು ಕಾಂಡ ಏನಿದೆ ಇದು ಪೂರ್ತಿಯಾಗಿ ಹೋಗಿದೆ. ಇದು ಯೆಲ್ಲೋ ಕಲರ್ ಆಗಿಬಿಟ್ರೆ ಸೊ ಇದು ಬರಲ್ಲ ಇನ್ನು. ಸೊ ಇದನ್ನು ತೆಗೆದುಬಿಟ್ಟು ಇದು ಚಿಗುರು ಬರ್ತಾ ಇರೋದನ್ನು ಮಾತ್ರ ಇದಕ್ಕೆ ಹಾಕ್ಕೊಂಡ್ರೆ ಮತ್ತೆ ಬಳ್ಳಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇದು ಮೇಲೆ ಭಾಗ ಏನಿದೆ ಇದನ್ನು ಕೂಡ ಇದರಲ್ಲಿ ಹಾಕ್ತೀನಿ ಬಾಟ್ಲಲ್ಲಿ. ಸೊ ಎಲ್ಲ ಒಟ್ಟಿಗೆ ಒಂದೇ ಬಾಟ್ಲಲ್ಲಿ ಹಾಕೋಣ ಅಂಥೇಳಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಕಟಿಂಗ್ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಇದನ್ನು ಕಟಿಂಗ್ ಮಾಡಿ ಸಪ್ರೇಟ್ ಮಾಡ್ಕೊಂಬಿಟ್ಟು ಇದ್ರಾಗ ಈ ಪಾಟಿಗೆ ಹಾಕ್ಕೊಂಬಿಡೋಣ. ಇದು ಹನಿ ಬಾಟ್ಲ್ ಏನಿತ್ತು ಮನೆಯಲ್ಲಿ ಖಾಲಿಯಾಗಿತ್ತು, ಅದನ್ನು ವಾಶ್ ಮಾಡಿ ತೊಗೊಂಬಂದಿದ್ದೆ. ಸೊ ಇದರಲ್ಲಿ ಇಡೋಣ ಅಂತ ಎಲ್ಲೋ ಭಾಗ ಮಾತ್ರ ಕಟಿಂಗ್ ಮಾಡ್ಕೊತೀನಿ, ಯಾಕಂದರೆ ಬೇರ್ಗಳಿದ್ದಾವೆ. ಇದು ಬರುತ್ತೆ, ಇದು ಇನ್ನೂ ಈ ಗಿಡ ಪೂರ್ತಿಯಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅದು ನೋಡಿ ಎಲ್ಲ ಒಂಚೂರು ಇಲ್ಲ, ಬೇರ್ಗೆ ಸಮೇತ ಕಟ್ ಮಾಡಿದ್ದೀನಿ. ಸೊ ಇದನ್ನು ಇದೇ ಬಾಟ್ಲಲ್ಲಿ ಹಾಕ್ತೀನಿ. ಪ್ಯಾಂಟ್ನು ಕೂಡ ದೇವ್ರ ಹತ್ರ ಇಡ್ತೀನಿ. ಇವಾಗ ನೋಡಿ ಈ ಥರ ಇಟ್ಟಿದ್ದೀನಿ ಇಲ್ಲಿ. ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾಗಿ ಬಂದವನೇ ಪಾಪು. ಇವಾಗ ಊಟ ತಿನ್ನಿಸಿ ಕಳಿಸ್ಬೇಕು. ಪಾಪುಗೆ ಡೈಲಿ ಬೆಳಿಗ್ಗೆ ತಿನ್ನಿಸ್ಬಿಟ್ಟು ಕಳಿಸ್ತೀವಿ. ಸೊ ನೋಡಿ ಇವತ್ತು ರೈಸು ಮತ್ತು ಚಿಪ್ಸ್ ಜೊತೆನೇ ಬೇಕು. ಸೊ ಬೆಳಿಗ್ಗೆ ಅವನಿಗೆ ನಾಷ್ಟ ತಿನ್ನಿಸಿ ಕಳಿಸೋಣ ಸ್ಕೂಲ್ಗೆ. ಆಮೇಲೆ ಪೂಜೆ ಮಾಡ್ಕೊಳ್ತೀನಿ, ಇಲ್ಲ ಸ್ಕೂಲ್ಗೆ ಟೈಮ್ ಆಗಿಬಿಡುತ್ತೆ. ಬದಲಿಲ್ಲ ಚಿಪ್ಸು ನೆಂಚ್ಕೊಳಕ್ಕೆ ಮೇನ್ ಚಿಪ್ಸ್ ಬೇಕು ಅವನಿಗೆ, ದೊಡ್ಡ ಮನುಷ್ಯನಿಗೆ. ಬಾಯ್ಗುಂಡ ಫ್ರೆಂಡ್ಸ್ ನೋಡಿ ಪೂಜೆ ಕೂಡ ಆಯಿತು. ಇವಾಗ ಪಾಪು ಸ್ಕೂಲ್ ಕಳಿಸ್ಬಿಟ್ಟು ಸೊ ಇವಾಗ ಪೂಜೆನ ಮಾಡ್ಕೊಂಡಿದ್ದೀನಿ. ಇಲ್ಲ ಸ್ಕೂಲ್ ಲೇಟ್ ಆಗಿಬಿಡತ್ತೆ ಅಂಥೇಳಿ ಅವನಿಗೆ ಫಸ್ಟು ಊಟ ಮಾಡಿಸಿ ಕಳಿಸಿ ಈ ರೀತಿ ಪೂಜೆ ಆಯಿತು. ಸೊ ನೋಡಿ ಎಲ್ಲ ಕ್ಲೀನಿಂಗ್ ಮಾಡಿದ್ದೆ ಇವತ್ತು ಪೂರ್ತಿಯಾಗಿ ದೇವ್ರ ಪೂಜೆ. ಅದು ಇಲ್ಲಿ ಟೇಬಲ್ ಎಲ್ಲ ಏನಿದೆ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಸೊ ಬನ್ನಿ ಈ ರೀತಿ ಪೂಜೆ ಆಗಿತ್ತು. ಅಂಗಡಿದೆಲ್ಲ ಕೆಲಸ ಆಯಿತು. ಸೊ ನನ್ನ ಕಸ್ಟಮರ್ ಬಂದರೆ ವ್ಯಾಪಾರ ಮಾಡೋದು ಅಷ್ಟೇ ಇರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಅಂಗಡಿಯಲ್ಲಿ ಕೂಡ ಇದೇ ರೀತಿ ಪೂಜೆನ ಮಾಡ್ಕೊಳ್ತೀನಿ ಅಂಥೇಳಿ. ಸೊ ಹೇಗಿತ್ತು ಇರುತ್ತೆ ನನ್ನ ಡೈಲಿ ರೂಟೀನ್ ಅಂಥೇಳಿ ತಪ್ಪದಿರ ಕಮೆಂಟ್ ಮಾಡಿ. ಇವತ್ತು ಒಂದು 3:30 ಹಾಗೇ ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ನಾನು, ವಾಟ್ರು ಅದೆಲ್ಲನೂ. ಸೊ ಅದೆಲ್ಲ ಬಂತು, ಇವಾಗ ಅದನ್ನೇ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಬೆಳಿಗ್ಗೆನೇ ಎಲ್ಲ ಜಾಗ ಮಾಡಿ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ನೀರು ಬಂದ ಕೂಡಲೇ ಬೇಗನೆ ಜೋಡಿಸ್ಕೊಂಡೆ. ಏನಂದರೆ ಇವತ್ತು ಮೇನ್ ಬರೀ ನೀರೇ ಬೇಕಿತ್ತು. ಒಂದು 40 ಕೇಸ್ ನೀರನ್ನ ಎತ್ತಿ ಈ ಥರ ಜೋಡಿಸಿದ್ದೀನಿ ನಾನು. ನಮ್ಮ ಮನೆಯವರು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರಕ್ಕಂತೇಳಿ ಹೋಗಿದ್ರು. ಇನ್ನು ನಾನು ಎಲ್ಲ ಐಟಮ್ಸ್ಗಳನ್ನ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಬೇರೆ ಐಟಮ್ಸ್ ಸ್ವಲ್ಪ ತರಿಸ್ಕೊಂಡೆ. ಬರೀ ನೀರೇ ತರಿಸ್ಕೊಂಡ್ರೆ ಆಗಲ್ಲ ಅಂಥೇಳಿ ಎಲ್ಲ ಐಟಮ್ ಒಂದು 3-5 ಕೇಸ್ಗಳನ್ನ ತಂದು ಈ ರೀತಿ ಜೋಡಿಸಿದ್ದೀನಿ.
ಐಟಮ್ ಬರೋದಿತ್ತು, ನೀರು ಪೂರ್ತಿ ಖಾಲಿ ಆಗೋಗಿತ್ತು 1/2 ಲೀಟರ್ದು. ಹಾಗಾಗಿ ಇವತ್ತು ಐಟಮ್ಸ್ ಎಲ್ಲ ತರಿಸಿ ಇಷ್ಟೊತ್ತಾಯಿತು ಎಲ್ಲ ಜೋಡಿಸಿ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಏನಿಲ್ಲ, ಎಲ್ಲ ಜಾಗ ಮಾಡಿದ್ದೆ ಬೆಳಿಗ್ಗೆನೆ, ಇವಾಗೆಲ್ಲ ಜೋಡಿಸೆ. ಮೇನ್ ನೀರು ಖಾಲಿ ಆಗಿತ್ತು. ಸೊ ಬನ್ನಿ ಏನೇನು ತೊಗೊಂಡೆ ಅಂಥೇಳಿ ಒಂದ್ಸರಿ ನೋಡ್ಕೊಬನ್ನಿ. ಪಾಪು ಕೂಡ ಸ್ಕೂಲಿಂದ ಬಂದಿದ್ದಾನೆ ಇವಾಗ. ಸೊ ನೋಡಿ, ನಾನು ಜ್ಯೂಸ್ ಎಲ್ಲ ಇತ್ತು, ಆದರೂ ಒಂದು 3 ಕೇಸ್ ಆಗೋಷ್ಟು ಜ್ಯೂಸನ್ನ ತರಿಸಿದ್ದೀನಿ. ಫಸ್ಟದಿತ್ತು ಆದರೂ ಕೂಡ ಏನಂದರೆ ಮೇನ್ ನಮಗೆ ನೀರು ಪೂರ್ತಿ ಖಾಲಿಯಾಗಿತ್ತು. ಹಾಗಾಗಿ ನೀರೆಲ್ಲ ತರಿಸ್ದೆ. ಇವಾಗ ನೀರಿಗೋಸ್ಕರನೇ ಬೇರೆ ಐಟಮ್ಸ್ ಎಲ್ಲ ಸ್ವಲ್ಪ ತರಿಸ್ದೆ. ಸೊ ನೀರು ಜಾಸ್ತಿ ತರಿಸಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜ್ಯೂಸ್, ಇದು 1/2 ಲೀಟರ್ದು ಅಷ್ಟೇ. ಸೊ ಇದೆಲ್ಲ ನೀಟಾಗಿ ಜೋಡಿಸಿ, ಇಲ್ಲಿ ಕೂಡ ಇದೆ ನೋಡ್ಬೋದು, ವಾಟ್ರು ಮತ್ತು ಜ್ಯೂಸ್ ಐಟಮ್ಸ್ ಎಲ್ಲ ಸ್ವಲ್ಪನೇ ತರಿಸಿದ್ದು. ಮೋಸ್ಟ್ಲಿ ಇವತ್ತು ಅಂಗಡಿ ವಿಡಿಯೋನ ಜಾಸ್ತಿ ಮಾಡಿದ್ದೀನಿ ಏನೋ ಗೊತ್ತಿಲ್ಲ. ಸೊ ನೋಡಬೇಕು. ಸೊ ನೋಡಿ, ಇಷ್ಟೆಲ್ಲ ಐಟಮ್ ಜೋಡಿಸಿದ್ದಾಯಿತು. ಇನ್ನು ಮತ್ತೆ ಇವಾಗ ಟೈಮ್ ಆಗಿದೆ 5:30. ಇನ್ನು ಅಂಗಡಿ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗೋದು. ಸೊ ಆಮೇಲೆ ಕ್ಲೋಸ್ ಮಾಡ್ಕೊಂಡು ಹೋಗುವಾಗಲೂ ಕೂಡ ವಿಡಿಯೋ ಮಾಡ್ತೀನಿ. ಸೊ ಬನ್ನಿ, ಇವಾಗ ಪಾಪು ಬಂದ, ಅವನಿಗೆ ತಿನ್ನಿಸಿ ನಾನು ಕೂಡ ಊಟ ಮಾಡಿದೆ. ಇವಾಗಷ್ಟೇ 4:15ಗೇನೋ ಊಟ ಮಾಡಿದ್ವಿ. ಹಾಗೆ ಸೊ ಬನ್ನಿ, ಅಂಜಲಿಗೆ ನಮ್ಮ ಮನೆಯವ್ರು ಮನೆಗೆ ಬಿಡೋಕೆ ಹೋದರು. ಪಾಪು ಇಲ್ಲೇ ಇದ್ದಾನೆ. ಇನ್ನು ಚೇತು ಕರ್ಕೊಂಬರ್ಬೇಕು. ಸೊ 3 ಜನಕ್ಕೂ ಕರೆಯೋಕೆ ಹೋಗ್ತಾರೆ ಅವರಪ್ಪ. ಇನ್ನು ಅಷ್ಟೇ. ಸೊ ಬನ್ನಿ, ಮತ್ತೆ ಈ ಬ್ಲಾಗ್ಸನ್ನು ನಾನು ಆಮೇಲೆ ಕಂಟಿನ್ಯೂ ಮಾಡೋಣ. ಸೊ ಪೂರ್ತಿ ಬ್ಲಾಗ್ಸನ್ನು ನೋಡ್ತಾಯಿರಿ, ಓಕೆನಾ? ಇವಾಗ ಅಷ್ಟೇ ಮನೆಗೆ ಬಂದು ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆ ವಿಡಿಯೋ ಏನು ಜಾಸ್ತಿ ಮಾಡ್ಕೊಂಡಿಲ್ಲ, ಬರೀ ಪೂಜೆ ಮಾತ್ರ ತೋರಿಸಿದ್ದೀನಿ. ಇನ್ನು ಇವಾಗ ಬಂದ ಕೂಡಲೇ ಫಸ್ಟು ಶುಂಠಿ ಹಾಕಿ ಲವಂಗ ಎಲ್ಲ ಹಾಕಿ ಮಸಾಲ ಟೀ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲರಿಗೂ ಟೀ ಮಾಡಿಕೊಡ್ತೀನಿ. ಯಾಕಂದರೆ ಎಲ್ಲರೂ ಅಂದರೆ ಯಾರೂ ಇನ್ನೂ ಟೀ ಮಾಡಿ ಕುಡ್ದಿರಲ್ಲ. ಇವಾಗ ನಾನು ಅಂಗಡಿಯಿಂದ ಬಂದು ಒಂದು 7:30-8 ಗಂಟೆನೇ ಆಗಿಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ಬಂದು ಬೇಗನೆ ಫಸ್ಟು ಟೀ ಮಾಡಿಕೊಟ್ಬಿಟ್ರೆ ಎಲ್ಲರಿಗೂ ಟೀ ಕುಡಿದ್ರೆ ಆಮೇಲೆ ಅಡುಗೆ ಕೆಲಸ ಆ ಥರ ಎಲ್ಲ ಇಟ್ಕೊತೀನಿ. ಅಡುಗೆ ಏನು ಮಾಡಿಕೊಂಡೆ ಇವತ್ತು ಅಂಥೇಳಿ ಒಂದು ಸಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಇನ್ನೂ ಮಾಡಿಲ್ಲ, ಬಟ್ ಮಾಡ್ತೀನಿ, ಅದನ್ನು ಕೂಡ ನೋಡಿ ಫ್ರೆಂಡ್ಸ್. ಇವಾಗ ಎಲ್ಲರಿಗೂ ಟೀ ಮಾಡಿದ್ದಾಯಿತು. ಇನ್ನು ಅಮ್ಮನಿಗೆ ಸಪ್ರೇಟ್ ಅಂಥೇಳಿ ಬೆಲ್ಲ ಟೀನ ಮಾಡಿಕೊಟ್ಟಿದ್ದೀನಿ. ಬಂದು ಕೆಲಸ ಮತ್ತು ಅಡುಗೆ ಕೆಲಸ ಎಲ್ಲ ಆಯಿತು. ಇವಾಗ ಪಾಪುಗೆ ಬೋಟಿ ಅಂದರೆ ಕಲರ್ ಇರೋಂಥ ಬೋಟಿ ಮತ್ತು ಹಪ್ಪಳ ಬೇಕು ಅಂಥೇಳಿ ಅಳ್ತಾ ಇದ್ದಾನೆ. ಹಾಗಾಗಿ ಅವನಿಗೋಸ್ಕರ ಅಂತೇಳಿ ಒಂದು ಸ್ವಲ್ಪ ಬೋಟಿ ಎಲ್ಲ ಕರೆದು ಅಂಜಲಿ ಕೊಡ್ತಾ ಇದ್ದಾಳೆ. ಬೋಟಿ ಅಂದರೆ ನಾನ್ ವೆಜ್ ಅಲ್ಲ, ಈ ಥರ ಬೋಟಿ ತೋರಿಸ್ತೀನಿ ಇವಾಗ. ಇದೇ ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ವಲ್ಲ, ಇದೇ ಬೋಟಿ. ಇದನ್ನು ಇವಾಗ ಪಾಪುಗೆ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಸೊ ಬನ್ನಿ, ಇದನ್ನು ಈ ಥರ ಕರೆದ್ಬಿಟ್ಟು ಮೇಲೆ ಒಂಚೂರು ಖಾರದ ಪುಡಿನ ಉದುರಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ಡೈಲಿ ರೂಟೀನ್ ಹೇಗಿತ್ತು ಅಂತೇಳಿ ತಪ್ಪಿರ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರೂಟೀನ್ನ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್.